ದಿನಗಳು ಉರುಳತೊಡಗಿತು. ಗೆದ್ದೇ ಗೆಲ್ಲುತ್ತೇನೆ ಎಂಬ ಅತಿಯಾದ ನಂಬಿಕೆಯಿಂದ ಎದುರಾಳಿಗಳನ್ನು ನಿರ್ಲಕ್ಷಿಸುವನಲ್ಲ ರಾಮ್. ತನ್ನ ಅಮ್ಮನನ್ನು ಹೊರತರಲು ಬೇಕಾದ ಇನ್ನಷ್ಟು ಸ್ಟ್ರಾಂಗ್ ಎವಿಡೆನ್ಸ್ ಕಲೆ ಹಾಕತೊಡಗಿದ. ಗೆಲುವಿನ ಕೊನೆಗಳಿಗೆವರೆಗೂ ಪ್ರಯತ್ನ ನಿಲ್ಲಿಸಬಾರದು ಎಂಬುದವನ ತತ್ವ. ಇತ್ತ ಅವನ ಪ್ರತಿ ಚಟುವಟಿಕೆಗಳನ್ನು ಮೌನವಾಗಿ ಗಮನಿಸುತ್ತಿದ್ದಳು ಕ್ಷಿತಿಜ. ಆಗಾಗ ಅವನ ಸ್ಟಡಿ ರೂಮ್ಗೆ ಟೀ ಕೊಡುವ ನೆಪದಲ್ಲಿ, ಊಟಕ್ಕೆ ಕರೆಯುವ ನೆಪದಲ್ಲಿ ಹೋಗಿ ಅವನು ಕಲೆ ಹಾಕಿರುವ ಸಾಕ್ಷ್ಯಾಧಾರಗಳತ್ತ ಕಣ್ಣಾಡಿಸುತ್ತಿದ್ದಳು. ಫೈನಲ್ ಇಯರಿಂಗ್ ದಿನ ಬಂದೇ ಬಿಟ್ಟಿತ್ತು. ಈ ಬಾರಿ ಅವನು ಕಲೆ ಹಾಕಿರುವ ಸುಳ್ಳು ಸಾಕ್ಷಿಗಳಿಂದ ಅವನನ್ನು ಗೆಲ್ಲಲು ಶಿವಪ್ರಸಾದ್ ಕೈಯಿಂದ ಸಾಧ್ಯವೇ ಇಲ್ಲ. ಸಮಯ ನೋಡಿಕೊಂಡ ರಾಮ್ ಇನ್ನು ಸ್ವಲ್ಪ ಹೊತ್ತಲ್ಲಿ ಮನೆಯಿಂದ ಹೊರಡಬೇಕು. ಹೊರಡೋ ಮುನ್ನ ತಾನು ಸಂಗ್ರಹಿಸಿರುವ ಆಧಾರಗಳನ್ನೊಮ್ಮೆ ಪರಿಶೀಲಿಸಿಕೊಂಡ ರಾಮ್. ಅಷ್ಟರಲ್ಲಿ ಕಾಫಿ ಹಿಡಿದು ಅವನಿದ್ದಲ್ಲಿಗೆ ಬಂದಿದ್ದಳು ಕ್ಷಿತಿಜ. ಎಲ್ಲ ಸರಿದೆ ರಾಮ್, ಇವತ್ತು ಹೇಗಾದರೂ ಅತ್ತೆಯನ್ನು ಬಿಡಿಸಿ, ಅವರಿಗೋಸ್ಕರ ಈ ಮನೆ ಕಾಯುತ್ತಿದೆ ಎಂದಳು. ನಥಿಂಗ್ ಟು ವರಿ ಕ್ಷಿತಿಜ, ಸಂಜೆಯಷ್ಟರಲ್ಲಿ ಅಮ್ಮ ಈ ಮನೆಯಲ್ಲಿರ್ತಾರೆ. ಅವನ ಮಾತಿನಲ್ಲಿದ್ದ ದೃಢತೆ ಅವನು ಇಂದಿನ ವಾದ ಮಂಡನೆಗೆ ಎಷ್ಟರ ಮಟ್ಟಿಗೆ ತಯಾರಾಗಿದ್ದಾನೆ ಎಂದು ತೋರಿಸುವಂತಿತ್ತು. ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ ರಾಮ್, ತಗೊಳ್ಳಿ ಕಾಫಿ ಕುಡಿದೋಗಿ ಎನ್ನುತ್ತಾ ಕಾಫಿಯ ಕಪ್ ಅವನತ್ತ ಚಾಚಿದಳು. ಬೇಡ ಕ್ಷಿತಿಜ, ಈಗಾಗಲೇ ಲೇಟ್ ಆಗ್ತಿದೆ, ನಾನು ಹೊರಡಬೇಕು. ರಾಮ್, ಸ್ವಲ್ಪ ಕುಡಿದು ಹೋಗಿ ಎಂದು ತುಸು ಮುಂದೆ ಬಂದವಳು ಕೈತಪ್ಪಿ ಅವನ ಬಟ್ಟೆ ಮೇಲೆ ಕಾಫಿ ಚೆಲ್ಲಿಬಿಟ್ಟಳು. ಓ ಶಿಟ್, ಸಾರಿ ರಾಮ್, ಐ ಆಮ್ ರಿಯಲಿ ಸಾರಿ. ನಿಮಗೇನೂ ಆಗಿಲ್ಲ ತಾನೆ ಎಂದು ಗಾಬರಿಯಿಂದ ಅವನ ಮುಖ ನೋಡಿದಾಗ, ಇಟ್ಸ್ ಓಕೆ, ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಎಂದು ಬಾತ್ರೂಮ್ಗೆ ನಡೆದ. ಮೊದಲೇ ಶುದ್ಧತೆಯ ವಿಚಾರದಲ್ಲಿ ಕಟ್ಟುನಿಟ್ಟ ಹುಡುಗ. ಕಾಫಿ ಮೈ ಮೇಲೆ ಚೆಲ್ಲಿದೆ. ಕೇವಲ ಬಟ್ಟೆ ಬದಲಾಯಿಸುವುದರಿಂದ ಅವನ ಕಿರಿಕಿರಿ ಮುಗಿಯದು. ಹಾಗಾಗಿ ಲೈಟಾಗಿ ಸ್ನಾನ ಮುಗಿಸಿ ಮತ್ತೆ ಬಟ್ಟೆ ಬದಲಾಯಿಸಿ ಬರುವಷ್ಟರಲ್ಲಿ ಸ್ವಲ್ಪ ತಡವಾಗಿತ್ತು. ಬೇಗನೆ ತನ್ನ ಫೈಲ್ ಎತ್ತಿಕೊಂಡು ಅಲ್ಲಿಂದ ಹೊರಟ. ಆಲ್ ದ ಬೆಸ್ಟ್ ರಾಮ್, ಬರುವಾಗ ಒಳ್ಳೆಯ ವಿಷಯದೊಂದಿಗೆ ಬನ್ನಿ, ನಾನು ಕಾಯ್ತಾ ಇರ್ತೀನಿ. ಬಾಗಿಲ ಬಳಿ ನಿಂತು ಕೂಗಿ ಹೇಳಿದ್ದಳು ಕ್ಷಿತಿಜ. ಥ್ಯಾಂಕ್ಸ್ ಎಂದವ ಕಾರು ಹತ್ತಿ ಹೊರಟನು. ಅವನು ಕೋರ್ಟ್ ತಲುಪುವುದು 3 ನಿಮಿಷ ತಡವಾಗಿ ಹೋಗಿತ್ತು. ಮೊಟ್ಟ ಮೊದಲ ಬಾರಿ ಅವನು ಸಮಯಕ್ಕೆ ಸರಿಯಾಗಿ ಬರದೆ ತಡ ಮಾಡಿದ್ದು. ಅವನ ಬಗ್ಗೆ ಗೊತ್ತಿದ್ದ ನ್ಯಾಯಾಧೀಶರು ಹೆಚ್ಚೇನು ಕೇಳಲಿಲ್ಲ. ವಿಚಾರಣೆಯನ್ನು ಶುರು ಮಾಡುವಂತೆ ಆದೇಶಿಸಿದರು. ಅಷ್ಟರಲ್ಲಿ ಎದ್ದು ನಿಂತ ಶಿವಪ್ರಸಾದ್, ಕೋರ್ಟಿನ ಟೈಮ್ ವೇಸ್ಟ್ ಮಾಡುತ್ತಿರುವುದಕ್ಕೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಯುವರ್ ಆನರ್. ನಾನು ಈ ಕೇಸನ್ನು ಇನ್ನೊಬ್ಬರ ಅಡ್ವೊಕೇಟ್ಗೆ ಹ್ಯಾಂಡ್ ಓವರ್ ಮಾಡಿದ್ದೇನೆ. ಅವರು ಇನ್ನೇನು ಬರಲಿದ್ದಾರೆ ಎಂದ. ಅದನ್ನು ಕೇಳಿದ ರಾಮ್ನ ಹುಬ್ಬುಗಳು ಗಂಟಾದವು. ಅಲ್ಲಿದ್ದವರೆಲ್ಲ ಗುಸುಗುಸು ಶುರು ಮಾಡಿದರು. ಆರ್ಡರ್ ಆರ್ಡರ್ ಎಂದು ಎಲ್ಲರನ್ನೂ ಶಾಂತವಾಗಿಸಿದರು ಜಡ್ಜ್. ಅಷ್ಟರಲ್ಲಿ ತಿಳಿ ನೀಲಿ ಬಣ್ಣದ ಸೀರೆಯ ಮೇಲೆ ಕಪ್ಪು ಕೋಟ್ ತೊಟ್ಟು ಫೈಲ್ಗಳನ್ನು ಹಿಡಿದು ಬಂದ ಹೆಣ್ಣನ್ನು ಕಂಡು ದಿಗ್ಭ್ರಾಂತನಾಗಿದ್ದ ರಾಮ್. ಕ್ಷಿತಿಜ ಇತ್ತ ರಿಷಿ ಕೂಡ ಅಚ್ಚರಿಗೊಳಗಾಗಿದ್ದ. ರಾಮ್ಗೆ ಅವಳು ಲಾಯರ್ ಎನ್ನುವ ಸತ್ಯವನ್ನು ಅರಗಿಸಿಕೊಳ್ಳಲು ನಿಮಿಷಗಳೇ ಹಿಡಿದವು. ಸಾರಿ ಯುವರ್ ಆನರ್, ಸ್ವಲ್ಪ ಲೇಟ್ ಆಯಿತು. ಹಿಯರ್ ಆರ್ ಮೈ ಡಿಟೇಲ್ಸ್ ಎಂದು ಕೆಲವು ಕಡತಗಳನ್ನು ಅವರಿಗೊಪ್ಪಿಸಿದಳು. ಅವಳು ಡೆಲ್ಲಿಯ ಹೆಸರಾಂತ ಲೀಗಲ್ ಆಫೀಸ್ನ ರಾವ್ ಅಸೋಸಿಯೇಟ್ನಲ್ಲಿ ಪರಂದಾಮ್ ಅರೋರಾ ಎಂಬ ಪ್ರಸಿದ್ಧ ವಕೀಲರ ಕೈಕೆಳಗೆ ಲಾ ಪ್ರಾಕ್ಟೀಸ್ ಮಾಡಿರುವುದಾಗಿ ಸಂಬಂಧಪಟ್ಟ ಪೇಪರ್ಸ್ ಅವು. ಅದನ್ನು ಪರಿಶೀಲಿಸಿದ ಜಡ್ಜ್ ಓಕೆ ಪ್ರೊಸೀಡ್ ಎಂದರು. ಗಂಡನ ಕಡೆಗೊಮ್ಮೆ ನೋಡಿದಳು ಕ್ಷಿತಿಜ. ಅವನ ಅಚ್ಚರಿಯಿಂದ ಹೊರಬಂದು ವಾಸ್ತವವನ್ನು ಅರಿತುಕೊಂಡಿದ್ದ. ಯುವರ್ ಆನರ್, ಅಡ್ವೊಕೇಟ್ ತಾರಕ್ ರಾಮ್ ಅವರು ಕಳೆದ ಹಿಯರಿಂಗ್ನಲ್ಲಿ ಆ ಮೆಸೇಜ್ಗೂ ಆ ಕೊಲೆಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂದು ಪ್ರೂವ್ ಮಾಡಿದ್ದಾರೆ. ಆದರೆ ಸೌಜನ್ಯ ಕೊಲೆಯಾದ ದಿನ ಕಸ್ತೂರಿ ಮೇಡಮ್ ಮನೆಗೆ ಯಾಕೆ ಹೋಗಿದ್ಲು ಮತ್ತು ಹೋಗುವಾಗ ಗಾಬರಿಯಲ್ಲಿ ಯಾಕೆ ಓಡಿ ಹೋದಳು ಎನ್ನುವುದಕ್ಕೆ ಸ್ಪಷ್ಟನೆ ಕೊಟ್ಟಿಲ್ಲ ಎಂದಳು. ಕೋರ್ಟ್ ಸರಿಪಡಿಸಿಕೊಳ್ಳುತ್ತಾ ಎದ್ದು ನಿಂತ ರಾಮ್, ಅದು ಕೊಲೆಯಲ್ಲ, ಸುಸೈಡ್ ಎಂಬುದಕ್ಕೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒದಗಿಸಿದ್ದೇನೆ ಯುವರ್ ಆನರ್. ಅದಕ್ಕಿಂತ ಸಾಕ್ಷಿ ಬೇಡವೇನೋ ಎನಿಸಿ ಸುಮ್ಮನಾಗಿದ್ದೆ ಅಷ್ಟೇ. ಅದಕ್ಕೂ ಸ್ಪಷ್ಟನೆ ಬೇಕು ಎಂದರೆ ನನ್ನ ಕಕ್ಷಿದಾರರ ಬಳಿಯೇ ವಿಚಾರಿಸೋಣ ಎಂದವ ತನ್ನಮ್ಮನ ಬಳಿ ಬಂದ. ಹೇಳಿ ಕಸ್ತೂರಿಯವರೇ, ಆ ದಿನ ಸೌಜನ್ಯ ನಿಮ್ಮ ಮನೆಗೆ ಯಾಕೆ ಬಂದಿದ್ದಳು ಕೇಳಿದ. ಅವರ ಏರಿಯಾದಲ್ಲಿ ನೀರಿನ ಸಮಸ್ಯೆ ಆಗಿತ್ತಂತೆ. ಅದನ್ನು ಆದಷ್ಟು ಬೇಗ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿ ಅಂತ ಕೇಳೋಕ್ಕೆ ಬಂದಿದ್ದಳು. ಓಕೆ, ನೀವು ಏನು ಹೇಳಿದ್ರಿ ಮತ್ತೆ ಕೇಳಿದ. ನಾನು ಅವಳ ಸಮಸ್ಯೆಗಳನ್ನು ಕೇಳಿಸಿಕೊಂಡೆ, ಹಾಗೆ ಆದಷ್ಟು ಬೇಗ ಸರಿಪಡಿಸ್ತೇನೆ ಅಂತ ಭರವಸೆ ತುಂಬಿದೆ ಎಂದರು. ಅಷ್ಟರಲ್ಲಿ ಅಡ್ಡ ಬಂದ ಕ್ಷಿತಿಜ, ಯುವರ್ ಆನರ್, ಆ CCTV ಫುಟೇಜ್ ನಾನು ಮತ್ತೊಮ್ಮೆ ಪ್ಲೇ ಮಾಡಲು ಅನುಮತಿ ಕೋರುತ್ತೇನೆ ಎಂದಳು. ಅವರು ಅನುಮತಿಸಿದರು. ಜಡ್ಜ್ ಎದುರು ಆ ಫುಟೇಜ್ ಪ್ಲೇ ಮಾಡಿದಳು ಕ್ಷಿತಿಜ. ಮೈ ಲಾರ್ಡ್, ನೀವಿಲ್ಲಿ ಗಮನಿಸಬಹುದು, ಸೌಜನ್ಯ ಒಳ ಹೋಗಿ 40 ಸೆಕೆಂಡ್ಗಳ ಬಳಿಕ ಗಾಬರಿಯಲ್ಲಿ ಹೊರಗೆ ಓಡಿ ಹೋಗಿದ್ದಾಳೆ. ನನ್ನ ಪ್ರಶ್ನೆ ಏನೆಂದರೆ, ಕೇವಲ 40 ಸೆಕೆಂಡ್ಗಳಲ್ಲಿ
ಇವರವಳ ಸಮಸ್ಯೆಗಳನ್ನೆಲ್ಲ ಕೇಳಿಸಿಕೊಂಡು ಅವಳಿಗೆ ಭರವಸೆ ತುಂಬಿದಾರಾ? ಕೇವಲ 40 ಸೆಕೆಂಡ್ಗಳಲ್ಲಿ ಇದೆಲ್ಲ ಸಾಧ್ಯನಾ ಯುವರ್ ಆನರ್ ಎಂದಳು. ಅವಳ ಬುದ್ಧಿವಂತಿಕೆಗೆ ಅಚ್ಚರಗೊಳಗಾಗಿದ್ದ ರಾಮ್, ಹೆಂಡತಿ ವಾದ ಮಾಡುತ್ತಿರುವುದನ್ನು ಇದೇ ಮೊದಲ ಬಾರಿ ನೋಡುತ್ತಿರುವುದಲ್ಲವೇ? ಇದಕ್ಕೇನು ಹೇಳ್ತೀರಾ ಕಸ್ತೂರಿ ಮೇಡಮ್? ಮೈ ಲಾರ್ಡ್, ಆ ಹುಡುಗಿ ತನ್ನ ಸಮಸ್ಯೆಯನ್ನು ಚಿಕ್ಕದಾಗಿ ಹೇಳಿ ಮುಗಿಸಿರುವ ಸಾಧ್ಯತೆಗಳು ಇದೆಯಲ್ವೇ ಎನ್ನುತ್ತಾ ಕಸ್ತೂರಿಯವರತ್ತ ತಿರುಗಿ ಸನ್ನೆ ಮಾಡಿದ. ಹೌದು, ಅವಳು ಡಿಟೇಲ್ ಆಗಿ ನನಗೆ ಹೇಳಿಲ್ಲ. ಅಷ್ಟರಲ್ಲಿ ಅವಳ ಫೋನ್ಗೆ ಯಾವುದೋ ಮೆಸೇಜ್ ಬಂದಿತ್ತೇನೋ. ಫೋನ್ ನೋಡುತ್ತಾ ಅವಸರದಲ್ಲಿ ಓಡಿ ಹೋಗಿ ಬಿಟ್ಟಳು ಎಂದು ಸುಳ್ಳು ಪೂರೈಸಿದರು ಕಸ್ತೂರಿ. ಸರಿ, ಒಪ್ಪಿಕೊಳ್ಳೋಣ. ಸುಸೈಡ್ ಮಾಡಿಕೊಳ್ಳೋದಕ್ಕೆ ಏನಾದರೂ ಮೋಟಿವ್ ಇರಬೇಕಲ್ವಾ? ಅಂತ ಯಾವುದೇ ಮೋಟಿವ್ ಅವಳಿಗೆ ಇರಲಿಲ್ಲ. ಅವಳು ಕೊನೆಯದಾಗಿ ಅವಳ ಅಮ್ಮನಿಗೆ ಮಾಡಿದ ಮೆಸೇಜ್ನಲ್ಲಿ ಸುಸೈಡ್ ಮಾಡಿಕೊಳ್ಳಲು ಸರಿಯಾದ ಕಾರಣ ಕೊಟ್ಟಿಲ್ಲ. ಆ ಮೆಸೇಜ್ ಸ್ಕ್ರೀನ್ಶಾಟ್ಸ್ ಇಲ್ಲಿದೆ ಎಂದು ಅದನ್ನು ಜಡ್ಜಿಗೆ ಒಪ್ಪಿಸಿದಳು. ಮೋಟಿವ್ ಇದೆ ಯುವರ್ ಆನರ್. ಆ ಹುಡುಗಿ ಒಂದು ಹುಡುಗನನ್ನು ಪ್ರೀತಿಸ್ತಿದ್ದಳು. ಅವಳು ಸತ್ತ ಅದೇ ದಿನ ಆ ಹುಡುಗನಿಗೆ ಮದುವೆಯಾಗಿದೆ. ಹಿಂದಿನ ದಿನ ಅವಳು ಆ ಹುಡುಗನ ಜೊತೆ ಮಾಡಿರುವ ಚಾಟಿಂಗ್ ಹಾಗೂ ಕಾಲ್ ಲಿಸ್ಟ್ ಸಿಕ್ಕಿದೆ ಎನ್ನುತ್ತಾ ಅದನ್ನು ಅವರಿಗೆ ಕೊಡುವ ಸಲುವಾಗಿ ತನ್ನ ಫೈಲ್ ಓಪನ್ ಮಾಡಿದ. ಆದರೆ ಆಘಾತ ಕಾದಿತ್ತು. ಅವನು ಸಂಗ್ರಹಿಸಿದ ಯಾವುದೇ ಸಾಕ್ಷಿಯೂ ಅಲ್ಲಿಲ್ಲ. ಬೇರೆ ಯಾವುದೂ ಪೇಪರ್ಸ್ ಇವೆ. ಹೌದು, ಅವನ ಬಟ್ಟೆಗೆ ಚೆಲ್ಲಿದ ಕಾಪಿ ಕ್ಲೀನ್ ಮಾಡಲು ಹೋದಾಗ ಅದನ್ನೆಲ್ಲ ಅದಲು ಬದಲು ಮಾಡಿಬಿಟ್ಟಿದ್ದಾಳೆ ಕ್ಷಿತಿಜ. ನಂತರ ತಡವಾಗಿದ್ದರಿಂದ ಅವನು ಮತ್ತೊಮ್ಮೆ ಪರೀಕ್ಷಿಸದೆ ಅದೇ ಫೈಲನ್ನು ತೆಗೆದುಕೊಂಡು ಬಂದಿದ್ದಾನೆ. ಅವನು ತಟ್ಟನೆ ಮಡದಿಯತ್ತ ನೋಡಿದ. ಅವಳು ಸುಮ್ಮನೆ ನಕ್ಕಳು. ಅವನಿಗೆಲ್ಲವೂ ಅರ್ಥವಾಗಿ ಹೋಯಿತು. ಎಲ್ಲಿದೆ ಎವಿಡೆನ್ಸ್? ಇದ್ದರೆ ಸಬ್ಮಿಟ್ ಮಾಡಿ, ಮತ್ತೊಮ್ಮೆ ಹೇಳಿದರು ಜಡ್ಜ್. ಅಸಲಿಗೆ ಅವನು ಕಲೆಕ್ಟ್ ಮಾಡಿದ ಎಲ್ಲ ಸಾಕ್ಷಿಗಳು ಅವನೇ ಸೃಷ್ಟಿಸಿದ ಸುಳ್ಳು ಸಾಕ್ಷಿಗಳಾಗಿದ್ದವು. ಅವರ ಬಳಿ ಇಲ್ಲ ಯುವರ್ ಆನರ್. ಅದರ ಅವಶ್ಯಕತೆಯೂ ಇಲ್ಲ ಎನ್ನಿಸ್ತದೆ. ಈ ಮೊದಲು ಅವರು ಕೋರ್ಟಿಗೆ ಸಬ್ಮಿಟ್ ಮಾಡಿರುವ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಕೂಡ ಸುಳ್ಳು ಅಥವಾ ತಪ್ಪಾಗಿರ್ಬೋದು. ಎಷ್ಟೋ ಬಾರಿ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಸಹ ತಪ್ಪಾಗಿ ಬರುವ ಸಾಧ್ಯತೆಗಳು ಇರುತ್ತವೆ. ಕೊನೆಯದಾಗಿ ಕೇಸಿಗೆ ಸಂಬಂಧಪಟ್ಟ ಮುಖ್ಯವಾದ ಸಾಕ್ಷಿ ನರಸಿಂಹನನ್ನು ಕಟಕಟೆಗೆ ಕರೆಯಲು ವಿನಂತಿಸಿಕೊಳ್ಳುತ್ತೇನೆ. ಅವಳೆಂದಾಗ ಎಲ್ಲರಿಗೂ ಅಚ್ಚರಿಯಾಗಿತ್ತು. ಆ ನರಸಿಂಹ ಕಾಣೆಯಾಗಿದ್ದಾನಲ್ಲವೇ? ಆದರೆ ಇನ್ಸ್ಪೆಕ್ಟರ್ ಮದನ್ ಅವನನ್ನು ಹುಡುಕುವಲ್ಲಿ ಸಫಲವಾಗಿದ್ದ. ಅವನು ರಾಮ್ ಕಣ್ಣಿಗೆ ಬೀಳದಂತೆ ರಹಸ್ಯ ಜಾಗದಲ್ಲಿ ಇರಿಸಿದ್ದ. ಇಲ್ಲದಿದ್ದರೆ ಅವನಿಂದಲೂ ಕಟ್ಟುಕತೆ ಹೇಳಿಸಿ ಗೆದ್ದು ಬಿಡುತ್ತಿದ್ದನಲ್ಲ ರಾಮ್. ಪೊಲೀಸರು ನರಸಿಂಹನನ್ನು ಕಟಕಟೆಗೆ ಎಳೆದು ತಂದು ನಿಲ್ಲಿಸಿದರು. ಇನ್ನು ಈ ಕೇಸ್ ಗೆಲ್ಲಲು ಸಾಧ್ಯವಿಲ್ಲವೆಂದು ಅರ್ಥವಾಗಿತ್ತು ರಾಮ್ಗೆ. ಯಾಕೆಂದರೆ ಅವನ ಬಳಿ ವಾದ ಮಾಡಲು ಸಾಕ್ಷಿಗಳಿಲ್ಲ. ಆದರೂ ಕೊನೆಯ ತನಕ ಪ್ರಯತ್ನಿಸದೆ ಬಿಡಲಾರ. ಮಿಸ್ಟರ್ ನರಸಿಂಹ, ಈ ಕೇಸ್ ಓಪನ್ ಆದಾಗಿನಿಂದ ನೀವು ಕಾಣೆಯಾಗಿ ಬಿಟ್ಟಿದ್ರಿ. ಯಾಕೆ? ಯಾವ ಭಯದಿಂದ ತಪ್ಪಿಸಿಕೊಂಡು ಹೋಗಿದ್ದು ನೀವು ಎಂದಳು. ಹಾಗೇನೂ ಇಲ್ಲ. ನನಗೆ ಈ ಕೇಸ್ ಬಗ್ಗೆ ಗೊತ್ತೇ ಇರಲಿಲ್ಲ. ನನಗೆ ಸ್ವಲ್ಪ ಕೆಲಸ ಇತ್ತು ಅಂತ ಹೈದರಾಬಾದ್ಗೆ ಹೋಗಿದ್ದೆ ಎಂದು ಸುಳ್ಳಾಡಿದ. ಸುಳ್ಳು. ಅವಳ ಕೊಲೆ ಮಾಡಿದ್ದು ನೀವೇ. ಅದು ಈ ಕಸ್ತೂರಿ ಅವರು ಹೇಳಿದ್ದಕ್ಕೆ. ಅದೇ ಭಯದಿಂದ ತಪ್ಪಿಸಿಕೊಂಡಿದ್ದೀರಿ ಅಲ್ವಾ ಎನ್ನುತ್ತಾ ನ್ಯಾಯಾಧೀಶರತ್ತ ತಿರುಗಿದವಳು. ಯುವರ್ ಆನರ್, ಆ ಕೊಲೆ ಮಾಡಿದ್ದು ಇವರೇ ಅನ್ನೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಈ ಹುಡುಗಿಯ ಫೋನಿನ ಮೇಲೆ ಸಿಕ್ಕಿದ್ದ ಫಿಂಗರ್ ಪ್ರಿಂಟ್ಸ್ ಇವರ ಫಿಂಗರ್ ಪ್ರಿಂಟ್ಸ್ ಜೊತೆ ಮ್ಯಾಚ್ ಆಗ್ತಿದೆ. ಕೊಲೆ ಮಾಡುವ ಮುಂಚೆ ಈತನೇ ಅವಳ ಫೋನಿಂದ ಅವಳ ಅಮ್ಮನಿಗೆ ಸುಳ್ಳು ಮೆಸೇಜ್ ಕಳಿಸಿದ್ದಾನೆ. ನಂತರ ಅವಳನ್ನು ಬಾವಿಗೆ ತಳ್ಳಿ ಕೊಂದಿದ್ದಾನೆ ಎಂದಳು. ಇಲ್ಲ, ಇದೆಲ್ಲ ಸುಳ್ಳು. ಅದು ನನ್ನ ಫಿಂಗರ್ ಪ್ರಿಂಟ್ಸ್ ಆಗಿರೋಕ್ಕೆ ಚಾನ್ಸ್ ಇಲ್ಲ ಎಂದು ಕಿರಿಚಿದವ. ಯಾಕಾಗೋಲ್ಲ? ನಿಮ್ಮ ಕಣ್ಣ ಮುಂದೆ ಇದೆಯಲ್ಲ, ಇಲ್ಲಿ ನೋಡಿ ರಿಪೋರ್ಟ್ ಎಂದಳು. ಇಲ್ಲ, ಇದೆಲ್ಲ ಸುಳ್ಳು ರಿಪೋರ್ಟ್. ಆ ಫಿಂಗರ್ ಪ್ರಿಂಟ್ಸ್ ನಂದಲ್ಲ. ಮತ್ತೆ ಮತ್ತೆ ಅದನ್ನೇ ಹೇಳುತ್ತಿದ್ದವನ ಉದ್ವೇಗ ಹೆಚ್ಚಾಗಿತ್ತು. ಇದು ನಿಮ್ಮದೇ ಫಿಂಗರ್ ಪ್ರಿಂಟ್ಸ್. ರಿಪೋರ್ಟ್ ಸುಳ್ಳು ಹೇಳಲ್ಲ. ಅವಳು ಸಹ ಅದನ್ನೇ ಪುನರಾವರ್ತಿಸಿದಳು. ಸುಳ್ಳು ಸುಳ್ಳು. ಅವತ್ತು ನಾನು ಗ್ಲೌಸ್ ಹಾಕಿಕೊಂಡಿದ್ದೆ. ಅವನು ಸತ್ಯವಾಗಿ ಬಿಟ್ಟಾಗ ಆನೆ ತೀಡಿಕೊಂಡ ರಾಮ್. ಅವನ ಮಾತು ಕೇಳಿ ವ್ಯಂಗ್ಯವಾಗಿ ನಕ್ಕ ಕ್ಷಿತಿಜ. ಹೌದು, ನೀವು ಹೇಳಿದ್ದು ನಿಜಾನೇ. ಇದು ಸುಳ್ಳು ರಿಪೋರ್ಟ್. ನಾನು ಬೇಕೆಂದೇ ಮಾಡಿಸಿದ್ದು. ಈಗ ನೀವೇ ಸತ್ಯವಾಗಿ ಬಿಟ್ರಿ. ಅಂದರೆ ಅವತ್ತು ನೀವು ಕೈಗೆ ಗ್ಲೌಸ್ ಹಾಕಿಕೊಂಡು ಮೆಸೇಜ್ ಮಾಡಿದ್ರಿ ಅಲ್ವಾ? ಅಂದರೆ ಈ ಕೊಲೆ ಮಾಡಿದ್ದು ನೀವೇ ಅಂತಾಯಿತು ಎಂದಳು. ಅವನು ತಬ್ಬಿಬ್ಬಾಗಿ ಹೋದ. ಅದು ಅದು ಎಂದು ತಡವರಿಸತೊಡಗಿದ. ಸತ್ಯವನ್ನು ನೀವೇ ಬಾಯಿ ಬಿಟ್ಟಿದ್ದೀರ. ಈಗ ಮುಚ್ಚಿಟ್ಟ ಪ್ರಯೋಜನವಿಲ್ಲ. ಆ ದಿನ ಏನಾಯಿತು, ಇದನ್ನೆಲ್ಲ ನಿಮ್ಮ ಕೈಯಲ್ಲಿ ಮಾಡಿಸಿದವರು ಯಾರು ಅಂತ ನೀವೇ ಒಪ್ಪಿಕೊಳ್ಳಿ. ಆಗ ಶಿಕ್ಷೆಯಾದರೂ ಕಡಿಮೆಯಾಗುತ್ತದೆ ಎಂದಳು. ಹೌದು, ಆ ಹುಡುಗಿಯ ಕೊಲೆ ಮಾಡಿದ್ದು ನಾನೇ. ಈ ಕಸ್ತೂರಿ ಅವರೇ ನನಗೆ ಕೊಲೆ ಮಾಡೋಕ್ಕೆ ಹೇಳಿದ್ದು. ಅವರ ಸೀಕ್ರೆಟ್ ಯಾವುದೋ ಆ ಹುಡುಗಿಗೆ ಗೊತ್ತಾಗಿದೆ ಅಂತ ಅವಳನ್ನು ಮುಗಿಸಿಬಿಡಲು ಸುಪಾರಿ ಕೊಟ್ಟರು. ಅದರಂತೆ ನಾನು ಅವಳನ್ನು ಕಿಡ್ನ್ಯಾಪ್ ಮಾಡಿ ಬಾವಿಗೆ ತಳ್ಳಿ ಕೊಂದುಬಿಟ್ಟೆ. ಅವಳ ಫೋನ್ನಿಂದ ಮೆಸೇಜ್ ಮಾಡಿದ ಸಹ ನಾನೇ ಎಂದು ಸತ್ಯ ಒಪ್ಪಿಕೊಂಡಿದ್ದ. ಇದರಿಂದ ಪ್ರೂವ್ ಆಗುತ್ತೆ ಯುವರ್ ಆನರ್, ಆ ಕೊಲೆಯ ಹಿಂದಿರುವ ಕೈಫಾಡ ಕಸ್ತೂರಿ ಅವರದೇ. ತಕ್ಷಣ ಎದ್ದು ನಿಂತ ರಾಮ್.
ಅಬ್ಜೆಕ್ಷನ್ ಯುವರ್ ಆನರ್. ಆ ಕೊಲೆ ಮಾಡಿದ್ದು ಈ ನರಸಿಂಹ ಅನ್ನೋದು ನಿಜ ಆಗಿರ್ಬೋದು. ಆದರೆ ಇವನಿಗೆ ಸುಪಾರಿ ಕೊಟ್ಟದ್ದು ನನ್ನ ಕಕ್ಷಿದಾರರೇ ಅಂತ ಹೇಳುವುದಕ್ಕೆ ಯಾವ ಬಲವಾದ ಸಾಕ್ಷಿಗಳೂ ಇಲ್ಲ ಎಂದನು. ಸಾಕ್ಷಿ ಇದೆ ಮೈ ಲಾರ್ಡ್. ಕಸ್ತೂರಿ ಅವರು ಈ ನರಸಿಂಹನ ಜೊತೆ ಮಾತಾಡಿರುವ ಕಾಲ್ ರೆಕಾರ್ಡಿಂಗ್ಸ್ ಇವನ ಫೋನ್ ಸೀಸ್ ಮಾಡಿದಾಗ ಆ ಸಾಕ್ಷಿ ಸಿಕ್ಕಿತ್ತು. ಅಷ್ಟೇ ಅಲ್ಲ ಯುವರ್ ಆನರ್, ಈ ರೆಕಾರ್ಡಿಂಗ್ ಇಟ್ಟುಕೊಂಡ ನರಸಿಂಹ ಆಗಾಗ ಕಸ್ತೂರಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಕೇಳುತ್ತಿದ್ದ. ಅದೇ ಕಾರಣಕ್ಕೆ ಈ ರೆಕಾರ್ಡಿಂಗ್ ಇಟ್ಟುಕೊಂಡಿದ್ದ. ಅದನ್ನು ಪ್ಲೇ ಮಾಡಲು ಅನುಮತಿ ಕೋರುತ್ತೇನೆ ಎಂದು ಅವರಿಂದ ಅನುಮತಿ ಪಡೆದು ಆ ರೆಕಾರ್ಡಿಂಗ್ ಪ್ಲೇ ಮಾಡಿದ್ದಳು. ಅದರಲ್ಲಿ ಕಸ್ತೂರಿ ಅವರು ನರಸಿಂಹನೊಂದಿಗೆ ಮಾತನಾಡುತ್ತಿದ್ದರು. ಸೌಜನ್ಯಲನ್ನು ಮುಗಿಸಿಬಿಡುವಂತೆ ಆದೇಶಿಸಿದ್ದು ಎಲ್ಲವೂ ರೆಕಾರ್ಡ್ ಆಗಿತ್ತು. ಇದಕ್ಕೆ ನೀವೇನು ಹೇಳ್ತೀರಾ ಕಸ್ತೂರಿ ಮೇಡಮ್ ಎಂದಳು. ಅವರು ಮಗನತ್ತ ತಿರುಗಿ ನೋಡಿದರು. ಅವನದಾಗಲೇ ಕೈ ಚೆಲ್ಲಿ ಬಿಟ್ಟಿದ್ದ. ತನ್ನ ವಕೀಲ ವೃತ್ತಿಯ ಇತಿಹಾಸದಲ್ಲಿ ಹೀನಾಯವಾಗಿ ಕಂಡ ಸೋಲದು. ಅವನಿಗೆ ವಾದ ಮಂಡನೆಗೂ ಅವಕಾಶ ಕೊಡದಂತೆ ಸೋಲಿಸಿ ಬಿಟ್ಟಿದ್ದಳು ಕ್ಷಿತಿಜ. ನೋಡುತ್ತಿದ್ದಂತೆ ಹತ್ತು ಬಿಟ್ಟರು ಕಸ್ತೂರಿ. ಹೌದು, ಈ ಕೊಲೆ ಮಾಡಿಸಿದ್ದು ನಾನೇ ಎಂದು ಹೇಳುತ್ತಾ ನಡೆದಿದ್ದೆಲ್ಲವನ್ನು ವಿವರಿಸಿಬಿಟ್ಟರು. ದ್ಯಾಟ್ಸ್ ಆಲ್ ಯುವರ್ ಆನರ್. ಅಲ್ಲಿಗೆ ತನ್ನ ವಾದ ಮುಗಿಸಿ ತನ್ನ ಜಾಗದಲ್ಲಿ ಬಂದು ಕುಳಿತುಕೊಂಡಳು ಕ್ಷಿತಿಜ. ಅವನ ನೇರ ನೋಟ ಅವಳ ಮೇಲೆ ಇತ್ತು. ವಾದ ವಿವಾದವನ್ನು ಪರಿಶೀಲಿಸಿದ ನ್ಯಾಯಾಲಯವು ಸೌಜನ್ಯಲ ಸಾವು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಖಾತ್ರಿಪಡಿಸಿದೆ. ಈ ಕೊಲೆಯಲ್ಲಿ ನೇರವಾಗಿ ಶಾಮೀಲಾಗಿರುವ ಶ್ರೀಮತಿ ಕಸ್ತೂರಿ ಹಾಗೂ ನರಸಿಂಹನಿಗೆ IPC ಸೆಕ್ಷನ್ 302 ಅನ್ವಯ 14 ವರ್ಷ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ವಿಧಿಸಲಾಗಿದೆ. ಕೇಸ್ ಈಸ್ ಕ್ಲೋಸ್ಡ್, ನ್ಯಾಯಾಧೀಶರು ಘೋಷಿಸಿದರು. ಅಲ್ಲೊಂದು ಇತಿಹಾಸ ಸೃಷ್ಟಿಯಾಗಿತ್ತು. ಮೊದಲ ಬಾರಿ ಸೋತಿದ್ದ ರಾಮ್. ಸೌಜನ್ಯ ಬೇರೆ ಯಾರೂ ಅಲ್ಲ, ಕ್ಷಿತಿಜಳ ಬಾಲ್ಯದ ಗೆಳತಿ. ಅವಳ ಸಾವಿಗೆ ನ್ಯಾಯ ಒದಗಿಸಬೇಕೆಂದು ಇಷ್ಟು ದಿನ ಸೆಣಸಾಡಿದ್ದಳು ಹುಡುಗಿ. ಆ ಮನೆಗೆ ಸೊಸೆಯಾಗಿ ಸೇರಿಕೊಂಡು CCTV ಫೋಟೇಜ್ ಕಲೆಕ್ಟ್ ಮಾಡಿದ್ದಳು. ಜೊತೆಗೆ ಕಸ್ತೂರಿ ಅವರ ಫೋನ್ನಲ್ಲಿದ್ದ ಆ ಸಂದೇಶಗಳನ್ನು ಜಾಣ್ಮೆಯಿಂದ ಕಲೆ ಹಾಕಿದ್ದು ಅವಳೇ. ರಾಮ್ ಬಗ್ಗೆ ಗೊತ್ತಿತ್ತು ಕ್ಷಿತಿಜಾಳಿಗೆ. ಈ ಹಿಂದೆ ಅವನನ್ನು ಯಾರಿಂದಲೂ ಸೋಲಿಸಲಾಗಿಲ್ಲ. ಈ ಕೇಸಿನಲ್ಲಿ ಖಂಡಿತ ಅವನು ತನ್ನಮ್ಮನ ಪರ ವಹಿಸುತ್ತಾನೆ. ಹಾಗಾಗಿ ಅವನ ಜೊತೆಗಿದ್ದುಕೊಂಡೇ ಅವನ ಮೇಲೆ ಕಣ್ಣಿಡುತ್ತಿದ್ದಳು. ಅವನು ಸಂಗ್ರಹಿಸಿದ ಸಾಕ್ಷಿಗಳನ್ನು ಅದಲು ಬದಲು ಮಾಡಿದ ಒಂದೇ ಕಾರಣಕ್ಕೆ ಅವಳು ಈ ಕೇಸ್ ಗೆಲ್ಲಲು ಸಾಧ್ಯವಾಗಿತ್ತು. ಇಲ್ಲದಿದ್ದರೆ ಆ ಸಾಕ್ಷಿಗಳನ್ನು ಮುಂದಿಟ್ಟು ಅವಳನ್ನು ಸೋಲಿಸುವುದು ವಿಷಯಗಳ ಕೆಲಸವಾಗಿತ್ತು ರಾಮ್ಗೆ. ಕೋರ್ಟ್ ತೀರ್ಮಾನ ಹೊರಡಿಸಿದ ಬಳಿಕ ಎಲ್ಲರೂ ಮೇಲೆದ್ದರು. ಕ್ಷಿತಿಜಾಳಿಗೆ ಒಂದು ಕಡೆ ಖುಷಿಯಾಗಿದ್ದರು, ಮತ್ತೊಂದು ಕಡೆ ರಾಮ್ ನನ್ನ ಎದುರಿಸುವುದು ಹೇಗೋ ಎಂಬ ಭಯ ಕಾಡುತ್ತಿತ್ತು. ಯಾಕೆಂದರೆ ಅವಳು ಈ ಕೇಸ್ ಗೆಲ್ಲಲು ಏನೇ ಮಾಡಿರ್ಬೋದು, ಆದರೆ ಅವನ ಮೇಲಿಟ್ಟಿದ್ದ ಪ್ರೀತಿ ಸುಳ್ಳಲ್ಲ. ಇಂದಿಗೂ ಅವನನ್ನು ಪ್ರೀತಿಸುತ್ತಿದ್ದಾಳೆ ಕ್ಷಿತಿಜ. ಸೌಜನ್ಯಲ ತಾಯಿ ಭವಾನಿ ಹಾಗೂ ತಂಗಿ ಮೃದುಲ ಓಡಿ ಬಂದು ಅವಳನ್ನಪ್ಪಿ ಹತ್ತು ಬಿಟ್ಟರು. ಕೊನೆಗೂ ನಮ್ಮ ಮಗಳ ಸಾವಿಗೆ ನ್ಯಾಯ ಒದಗಿಸಿಕೊಟ್ಟೆ ಕ್ಷಿತಿಜ. ಕೊಟ್ಟ ಮಾತನ್ನು ಉಳಿಸಿಕೊಂಡೆ ಎಂದು ಭಾವುಕರಾಗಿದ್ದರು ಭವಾನಿ. ಋಷಿ ರಾಮ್ ಬಳಿ ಓಡಿ ಬಂದಿದ್ದ. ಈಗಲೂ ಸತ್ಯವನ್ನು ಅವನಿಂದ ಜೀರ್ಣಿಸಿಕೊಳ್ಳಲಾಗುತ್ತಿಲ್ಲ. ರಾಮ್, ಏನಿದೆಲ್ಲ? ಅತ್ತಿಗೆ ಲಾಯರ್, ಅಮ್ಮ ಈ ಕೊಲೆ ಮಾಡಿದ್ದು ಸತ್ಯ. ಅವನು ಹೇಳುತ್ತಿದ್ದರೆ ರಾಮ್ ಗಂಭೀರ ರೋಟ ಎದುರಿಗಿದ್ದ ಕ್ಷಿತಿಜ ಹಾಗೂ ಸೌಜನ್ಯಲ ತಾಯಿ ತಂಗಿಯ ಕಡೆಗೆ ನೆಟ್ಟಿತ್ತು. ಸತ್ಯಕ್ಕೆ ಯಾವಾಗಲೂ ಜಯ ಸಿಗಲೇಬೇಕು ಅಮ್ಮ, ಅದು ತಡವಾದರೂ ಸರಿ ಸಿಕ್ಕೇ ಸಿಗುತ್ತೆ ಎಂದವಳು ರಾಮ್ ಕಡೆಗೊಮ್ಮೆ ನೋಡಿದ್ದಳು. ಅವನ ನೋಟ ಮನವನ್ನು ಸೀಳಿದಂತಾಯಿತು. ಇದ್ದಕ್ಕಿದ್ದಂತೆ ಕಣ್ಣ ಮುಂದೆ ಕತ್ತಲು ಆವರಿಸಿದಂತಾಯಿತು ಅವಳಿಗೆ. ತಲೆ ಹಿಡಿದುಕೊಂಡು ವಾಲಿದಳು. ಅತ್ತಿಗೆ, ಗಾಬರಿಯಿಂದ ಕೂಗುತ್ತಾ ಅವಳ ಬಳಿಗೆ ಓಡಿದ ಋಷಿ. ಆದರೆ ರಾಮ್ ನಿಂತಲ್ಲಿಂದ ಕದಲಲಿಲ್ಲ. ಅವನ ನಂಬಿಕೆಯನ್ನು ಕಳೆದುಕೊಂಡಿದ್ದಾಳೆ. ಅವಳ ಪ್ರತಿ ಚರ್ಯೆಯು ನಾಟಕವೇ ಎನಿಸುತ್ತಿದೆ. ಅವಳು ಪ್ರಜ್ಞೆ ತಪ್ಪಿ ಬಿದ್ದರೂ ತನ್ನಷ್ಟಕ್ಕೆ ಕೋರ್ಟಿನ ಹೊರಗೆ ನಡೆದು ಬಿಟ್ಟ ರಾಮ್. ಅತ್ತಿಗೇನಾಯಿತು ಕಣ್ಬಿಡಿ ಎನ್ನುತ್ತಾ ಯಾರೋ ತಂದುಕೊಟ್ಟ ನೀರಿನ ಬಾಟಲ್ನಿಂದ ಅವಳ ಮುಖಕ್ಕೆ ನೀರು ಚಿಮುಕಿಸಿದ ಋಷಿ. ಅವಳು ಮೆಲ್ಲಗೆ ಕಣ್ತೆರೆದಳು. ಕ್ಷಿತಿ, ಏನಾಯ್ತಮ್ಮ? ಆತಂಕದಲ್ಲಿ ಕೇಳಿದರು ಭವಾನಿ. ಏನಿಲ್ಲಮ್ಮ, ಸರಿಯಾಗಿ ತಿಂದಿರಲಿಲ್ಲ ಎನ್ನುತ್ತಾ ಎದ್ದು ಕುಳಿತಳು. ರಾಮ್ ಸ್ಥಿತಿಯನ್ನು ಅಂದಾಜಿಸಿದ ಶ್ರೀಶಿ ಕೂಡಲೇ ಅವಳನ್ನು ಬಿಟ್ಟು ಗೆಳೆಯನ ಬಳಿಗೆ ಓಡಿದನು. ಕೋರ್ಟಿನಿಂದ ಹೊರಟವಳು ನೇರವಾಗಿ ಆಸ್ಪತ್ರೆಗೆ ಬಂದಿದ್ದಾಳೆ ಕ್ಷಿತಿಜ. ತನಗೆ ಕಾಡುತ್ತಿರುವ ಸಣ್ಣ ಅನುಮಾನವನ್ನು ಬಗೆಹರಿಸಿಕೊಳ್ಳಬೇಕಾಗಿತ್ತು. ಅವಳನ್ನು ಪರೀಕ್ಷಿಸಿದ ಡಾಕ್ಟರ್, ನಿಮ್ಮ ಅನುಮಾನ ಸರಿಯಾಗಿದೆ, ಕಾಂಗ್ರ್ಯಾಚುಲೇಷನ್, ನೀವು ತಾಯಿ ಆಗ್ತಿದ್ದೀರಾ ಎಂದರು. ಖುಷಿಯಿಂದ ಅವಳು ಕಣ್ತುಂಬಿತು. ಈಗ ನಡೆದಿರುವ ಘಟನೆಗಳಿಂದ ತನ್ನ ಹಾಗೂ ರಾಮ್ ನಡುವಿನ ಸಂಬಂಧದಲ್ಲಿ ಬಿರುಕು ಮೂಡುವುದು ಖಚಿತವಾಗಿತ್ತು. ಆದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳಲು ಕಾರಣ ಸಿಕ್ಕಿದೆ.
ತನ್ನ ಒಡಲಲ್ಲಿ ಅವನ ಅಂಶ ಬೆಳೆಯುತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಈ ಪರಿಸ್ಥಿತಿಯಲ್ಲಿ ಈ ಗುಡ್ ನ್ಯೂಸಿನ ಅವಶ್ಯಕತೆ ನಿಜಕ್ಕೂ ಇತ್ತು. ಮಗುವಿನ ಆರೋಗ್ಯ ಹೇಗಿದೆ? ಏನು ಸಮಸ್ಯೆ ಇಲ್ಲ ಅಲ್ವಾ ಕೇಳಿದಳು. ನೋ, ಏನೂ ತೊಂದರೆ ಇಲ್ಲ. ನೀವು ಹಾಗೂ ಮಗು ಇಬ್ಬರು ಆರೋಗ್ಯವಾಗಿದ್ದೀರಾ ಎಂದರು ಡಾಕ್ಟರ್. ನಂತರ ಈ ಸಿಹಿ ಸುದ್ದಿಯನ್ನು ತಿಳಿಸಲು ಅವಸರದಲ್ಲಿ ಮನೆಗೆ ಧಾವಿಸಿದಳು ಕ್ಷಿತಿಜ. ಅವಳು ಬರುವುದನ್ನೇ ಕಾಯುತ್ತಾ ಕುಳಿತಿದ್ದನು ರಾಮ್. ಸತ್ಯವನ್ನು ಅರಗಿಸಿಕೊಳ್ಳಲು ಕಷ್ಟವಾಗಿದೆ. ಅವಳು ಲಾಯರ್. ತನಗೆ ಈ ವಿಷಯ ಹೇಗೆ ತಿಳಿಯದೆ ಹೋಯಿತು? ಪ್ರತಿಯೊಂದು ಹೆಜ್ಜೆಯನ್ನು ಅದೆಷ್ಟು ಜಾಣ್ಮೆಯಿಂದ ಇಟ್ಟು ಎಲ್ಲರ ಕಣ್ಣಿಗೂ ಮಣ್ಣೆರಚಿ ಬಿಟ್ಟಳಲ್ಲ. ಮನದಲ್ಲಿ ಖುಷಿ ಇದ್ದರೂ ಸಣ್ಣ ಅಂಜಿಕೆಯನ್ನು ಹೊತ್ತು ಮನೆಗೆ ಬಂದಿದ್ದಳು ಕ್ಷಿತಿಜ. ಅವಳನ್ನು ಕಾಣುತ್ತಿದ್ದಂತೆ ಎದ್ದು ನಿಂತ. ಕಂಗ್ರ್ಯಾಚುಲೇಷನ್ ಮಿಸಸ್ ಕ್ಷಿತಿಜ. ಅವನ ಮಾತು ಅವಳೆದೆಗೆ ಹಿರಿದಂತಾಯಿತು. ಆದರೂ ತೋರ್ಪಡಿಸದೆ ನಿಂತಳು ಗಟ್ಟಿ ಹೆಣ್ಣು. ರಾಮ್, ನಾನು ನಿಮ್ಮ ಜೊತೆ ಮಾತಾಡಬೇಕು. ನಂತರ ನೀವು ಏನೇ ನಿರ್ಧಾರ ತೆಗೆದುಕೊಂಡರೂ ನನಗೆ ಒಪ್ಪಿಗೆ ಇದೆ ಎಂದವಳು ಅವನು ತಂದೆಯಾಗುತ್ತಿರುವ ವಿಚಾರವನ್ನು ಹೇಳುವ ತವಕದಲ್ಲಿದ್ದಳು. ಮಾತನಾಡುವುದಕ್ಕೆ ಏನೂ ಇಲ್ಲ ಕ್ಷಿತಿಜ. ಹಾಗಾಗಿ ಮೊದಲು ನನ್ನ ನಿರ್ಧಾರವನ್ನು ಕೇಳಿಸಿಕೊಳ್ಳಿ. ನಾನು ನಿಮಗೆ ಡೈವರ್ಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೇನೆ ಹೇಳಿದನು ಗಂಭೀರವಾಗಿ. ಅವನ ಮಾತು ಕೇಳಿ ನಿಂತ ನೆಲವೇ ಕುಸಿದಂತಾಯಿತು ಹುಡುಗಿಗೆ. ಅವನನ್ನು ಬಹಳವೇ ಪ್ರೀತಿಸ್ತಾಳೆ. ಅವನಿಂದ ಎಷ್ಟೇ ಸತ್ಯ ಮುಚ್ಚಿಟ್ಟಿದ್ದರೂ ಅದು ಕೇಸಿನ ವಿಷಯವಾಗಿ ಅಷ್ಟೇ. ಅದನ್ನು ಹೊರತಾಗಿ ಅವನ ಮೇಲೆ ಇಂದಿಗೂ ಪ್ರೇಮವಿದೆ. ಯಾಕೆ ರಾಮ್? ಅಂಥ ತಪ್ಪು ನಾನೇನು ಮಾಡಿದ್ದೇನೆ? ನನ್ನ ಗೆಳತಿಯ ಸಾವಿಗೆ ನ್ಯಾಯ ಕೊಡಿಸಿದ ತಪ್ಪ? ನಿಮ್ಮ ಜೊತೆ ಸುಳ್ಳು ಹೇಳಿ ಈ ಕೇಸಿನಲ್ಲಿ ಗೆದ್ದಿದ್ದಕ್ಕೆ ಈ ನಿರ್ಧಾರನ? ಒಂದು ಕೇಸ್ ನಮ್ಮ ಕೈ ಸೇರಿದರೆ ಅದನ್ನು ಗೆಲ್ಲಿಸಲು ಶತಾಯ ಗತಾಯ ಹೋರಾಡಬೇಕು ಅನ್ನುವುದನ್ನು ನಾನು ಕಲಿತಿದ್ದೆ ನಿಮ್ಮಿಂದ. ಆದರೆ ನಿಮ್ಮಿಂದ ಇಂಥ ನಡೆಯನ್ನು ನಾನು ನಿರೀಕ್ಷಿಸಿರಲಿಲ್ಲ ರಾಮ್ ಎಂದಳು ಅವನೆದುರು ನಿಂತು. ಅವನು ಒಮ್ಮೆ ಕನ್ನಡಕ ಸರಿ ಮಾಡಿಕೊಂಡ. ಮುಗೀತಾ ಕ್ಷಿತಿಜ? ಹೌದು, ಹೇಳಿದ್ದೆ. ನಮ್ಮ ಕೈ ಸೇರಿದ ಕೇಸ್ ಗೆಲ್ಲಿಸಲು ಶತಾಯ ಗತಾಯ ಹೋರಾಡಬೇಕು. ಆದರೆ ಹೊರಗಿನವರ ವಿರುದ್ಧ ಹೋರಾಡುವುದಕ್ಕೂ ನಮ್ಮವರ ವಿರುದ್ಧ ಹೋರಾಡುವುದಕ್ಕೂ ತುಂಬ ಅಂತರ ಇದೆ. ನನ್ನ ಈ ನಡೆಯನ್ನು ನೀವು ನಿರೀಕ್ಷೆ ಮಾಡಿರಲಿಲ್ಲಲ್ವಾ? ಹೇಗೆ ಇಷ್ಟು ದೊಡ್ಡ ನಂಬಿಕೆ ದ್ರೋಹ ಆದಮೇಲೂ ನಾನು ನಿಮ್ಮನ್ನು ತನ್ನಗೆ ಒಪ್ಪಿಕೊಳ್ತೇನೆ ಅಂದುಕೊಂಡಿದ್ರ ಕ್ಷಿತಿಜ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು. ನಂಬಿಕೆ ದ್ರೋಹ? ಈ ಕೇಸ್ ಗೆಲ್ಲುವುದಕ್ಕೋಸ್ಕರ ನಾನು ನಿಮ್ಮಿಂದ ಈ ಸತ್ಯ ಮುಚ್ಚಿಟ್ಟದ್ದು ನಂಬಿಕೆ ದ್ರೋಹನ ರಾಮ್? ಕೇಳಿದವಳ ದನಿಯಲ್ಲಿ ನೋವಿತ್ತು. ನೀವು ಮುಚ್ಚಿಟ್ಟಿದ್ದು ಸಣ್ಣ ವಿಷಯ ಅಲ್ಲ ಕ್ಷಿತಿಜ. ನೀವು ಲಾಯರ್ ಅನ್ನೋದನ್ನು ಮುಚ್ಚಿಟ್ಟಿದ್ದೀರಾ. ಟೀಚರ್ ಅಂತ ಸುಳ್ಳು ಹೇಳಿದ್ದೀರಾ. ಈ ಮನೆಯವರ ಭಾವನೆಗಳ ಜೊತೆ ಆಟವಾಡಿದ್ದೀರಾ. ಮೋಸದಿಂದ ಸಾಕ್ಷಿಗಳನ್ನು ಅದಲು ಬದಲು ಮಾಡಿದ್ದೀರಾ. ಇದೆಲ್ಲವೂ ನಂಬಿಕೆ ದ್ರೋಹವಲ್ಲದೆ ಮತ್ತೇನು ಕ್ಷಿತಿಜ? ನೀವು ಲಾಯರ್ ಆಗಿರ್ಬೋದು, ಈ ಕೇಸಿಗೋಸ್ಕರ ಎಷ್ಟಾದರೂ ಹೋರಾಡ್ಬೋದು. ಆದರೆ ಅದಕ್ಕೋಸ್ಕರ ಮನೆಯವರ ನಂಬಿಕೆಯ ಜೊತೆ ಆಟವಾಡಿದ್ದು, ನಮ್ಮ ಸಂಬಂಧವನ್ನು ಬಳಸಿಕೊಂಡಿದ್ದು ತಪ್ಪು. ಅದನ್ನು ಯಾವತ್ತೂ ಕ್ಷಮಿಸುವುದಕ್ಕೆ ಸಾಧ್ಯವಿಲ್ಲ ಕ್ಷಿತಿಜ ಖಂಡಿತವಾಗಿ ನುಡಿದು ಬಿಟ್ಟ ರಾಮ್. ಇಷ್ಟು ವರ್ಷಗಳಲ್ಲಿ ಯಾರನ್ನು ನಂಬದವ ಅವಳ ಮೇಲೆ ನಂಬಿಕೆ ಇರಿಸಿದ್ದ. ಅವಳ ನಡೆ ಕೆಲವೊಮ್ಮೆ ಅನುಮಾನ ಹುಟ್ಟಿಸಿದರು. ಆ ಅನುಮಾನ ಬೆಳೆಯುತ್ತಿದ್ದಂತೆ ತಡೆಯುತ್ತಿದ್ದದು ಅವಳ ಮೇಲೆ ಇಟ್ಟಿದ್ದ ನಂಬಿಕೆ. ನೀವು ಕ್ಷಮಿಸಲಾಗದಂಥ ತಪ್ಪು ನಾನು ಮಾಡಿಲ್ಲ ರಾಮ್. ನನ್ನ ಗೆಳತಿಯ ಸಾವಿಗೆ ನ್ಯಾಯ ಕೊಡಿಸಿದೆ ಅನ್ನೋ ಖುಷಿ ನನಗಿದೆ. ನೀವು ಅದ ನಂಬಿಕೆ ದ್ರೋಹ ಎಂದರೂ ಸರಿ, ಮೋಸ ಎಂದರೂ ಸರಿ, ಯಾವಾಗಲೂ ಪ್ರಾಕ್ಟಿಕಲ್ ಆಗಿ ಯೋಚಿಸುವ ನೀವು ಈ ರೀತಿ ಮಾತಾಡ್ತಿದ್ದೀರಾ ಅಂದರೆ ನಂಬುವುದಕ್ಕೆ ಕಷ್ಟ ಆಗ್ತಿದೆ. ಹೌದು, ನಿಮ್ಮಿಂದ ಸತ್ಯ ಮುಚ್ಚಿಟ್ಟಿದ್ದೆ. ಆದರೆ ಅದಕ್ಕೆ ಬಲವಾದ ಕಾರಣವಿತ್ತು. ನಾನು ನ್ಯಾಯವನ್ನು ಗೆಲ್ಲಿಸಲು ಬೇರೆ ದಾರಿ ಏನಿತ್ತು ಹೇಳಿ? ಆದರೂ ಈ ವಿಚಾರವನ್ನೆಲ್ಲ ನಿಮ್ಮ ಜೊತೆ ಹೇಳಬೇಕು ಎಂದುಕೊಂಡಿದ್ದೆ. ಯಾವಾಗ ಗೊತ್ತಾ? ಆ ದಿನ ನಿಮ್ಮ ತಾಯಿಯ ಬಗ್ಗೆ ಸತ್ಯ ತಿಳಿದಾಗ ತುಂಬ ಡಿಸ್ಟರ್ಬ್ ಆಗಿ ಮನೆಗೆ ಬಂದಿದ್ರಲ್ಲ ಅವತ್ತು. ಆ ದಿನ ನೀವು ಸತ್ಯ ತಿಳಿದು ಈ ಕೇಸ್ ಕೈ ಬಿಡ್ತೀರಾ ಎಂದುಕೊಂಡಿದ್ದೆ. ಆದರೆ ನೀವು ನಿಮ್ಮ ಅಮ್ಮ ಕೊಲೆ ಮಾಡಿದಾರಂತ ಗೊತ್ತಿದ್ದು ಸಹ ಅವರನ್ನು ಉಳಿಸುವುದಕ್ಕೆ ಪ್ರಯತ್ನ ಪಟ್ರಿ. ಅದೇ ಕಾರಣಕ್ಕೆ ನಾನು ನಿಮ್ಮ ಹತ್ರ ಸತ್ಯ ಹೇಳಿಲ್ಲ ರಾಮ್. ಇನ್ನು ಆ ಸಾಕ್ಷಿಗಳನ್ನು ಅದಲು ಬದಲು ಮಾಡಿದ್ದು ಈ ಕೇಸ್ ಗೆಲ್ಲುವುದಕ್ಕೆ. ನನಗೆ ನಿಮ್ಮ ಚಾಣಕ್ಯತನದ ಬಗ್ಗೆ ಗೊತ್ತಿತ್ತು. ಆದರೆ ರಾಮ್, ಈ ಕೇಸಿನ ಹೊರತಾಗಿ ನಾನು ನಿಮ್ಮನ್ನು ಶುದ್ಧವಾಗಿ ಪ್ರೀತಿಸ್ತೇನೆ. ಆ ಪ್ರೀತಿಗೆ ಯಾವುದೇ ಬೆಲೆ ಇಲ್ವಾ? ಪ್ರೀತಿಯನ್ನು ಮಧ್ಯೆ ತರಬೇಡಿ ಕ್ಷಿತಿಜ. ನಾನು ನಿಮ್ಮ ಮೇಲಿಟ್ಟಿದ್ದ ಪ್ರೀತಿಯನ್ನು ಈ ಕೇಸ್ ಗೆಲ್ಲುವುದಕ್ಕೋಸ್ಕರ ಬಳಸಿಕೊಂಡಿದ್ದೀರಾ ನೀವು. ನಾನು ನನ್ನ ಆದರ್ಶಗಳನ್ನು ಬಿಟ್ಟುಕೊಡುವವನಲ್ಲ. ಲಾಯರ್ ಆಗಿ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ನಂಬಿಕೆ ಇರಲಿಲ್ವಾ? ನಾನು ಸುಳ್ಳು ಸಾಕ್ಷಿಗಳನ್ನು ಸೃಷ್ಟಿಸಿದ್ದೆ ನಿಜ. ಆದರೆ ನೀವು ಸತ್ಯವನ್ನು ಹೊರತರಲು ಪ್ರಾಮಾಣಿಕವಾಗಿ ಹೋರಾಡಬೇಕಾಗಿತ್ತು. ಸುಳ್ಳುಗಳನ್ನು ಸೃಷ್ಟಿಸುವುದಕ್ಕಿಂತ ಸತ್ಯವನ್ನು ಸಾಬೀತು ಮಾಡುವುದು ಯಾವಾಗಲೂ ಸುಲಭವಾಗಿರುತ್ತೆ ಕ್ಷಿತಿಜ. ಆದರೂ ನೀವು ನಾನು ಕಲೆ ಹಾಕಿದ್ದ ಸಾಕ್ಷಿಗಳನ್ನು ಕದ್ದು ನಿಮ್ಮ ಸಾಮರ್ಥ್ಯದ ಮೇಲೆ ಕಪ್ಪು ಚುಕ್ಕೆ ಬರುವಂತೆ ಮಾಡಿಕೊಂಡ್ರಿ ಎಂದ.
ಹೌದು ರಾಮ್, ಯುದ್ಧದಲ್ಲಿ ಕೇವಲ ನಮ್ಮ ಸಾಮರ್ಥ್ಯವನ್ನು ಮಾತ್ರ ನಂಬಿ ಕಣಕ್ಕಿಳಿಯಲು ಆಗೋಲ್ಲ. ಎದುರಾಳಿಗಳ ಸಾಮರ್ಥ್ಯವನ್ನು ನೋಡಬೇಕಾಗುತ್ತದೆ. ನಾನು ಈ ಕೇಸ್ ಗೆಲ್ಲಬೇಕಾಗಿತ್ತಷ್ಟೇ, ಅದಕ್ಕೆ ಹಾಗೆ ಮಾಡಿದೆ. ಅವನಿಗೆ ಹೇಗೆ ಅರ್ಥ ಮಾಡಿಸುವುದೆಂದು ತೋಚದೆ ಹೈರಾಣಾಗುತ್ತಿದ್ದಳು ಹುಡುಗಿ. ಯುದ್ಧ? ಮುಂದೆ ನಿಂತು ಹೋರಾಡುವುದನ್ನು ಯುದ್ಧ ಅಂತ ಕರೆಯುತ್ತಾರೆ ಕ್ಷಿತಿಜಾ. ಹಿಂದೆಯಿಂದ ಸಂಚು ಮಾಡೋದು ಕುತಂತ್ರ. ನೀವು ಮಾಡಿದ್ದು ಅದನ್ನೇ. ನನ್ನಿಂದ ಸತ್ಯ ಮುಚ್ಚಿಟ್ಟು ನನ್ನ ಜೊತೆಗಿದ್ದುಕೊಂಡೇ ಮೋಸ ಮಾಡಿದ್ರಿ. ನಿಮ್ಮ ದೃಷ್ಟಿಯಲ್ಲಿ ನೀವು ಸರಿಯಿದ್ದರೂ ಗೆಲ್ಲಲು ನೀವು ಆರಿಸಿಕೊಂಡ ದಾರಿ ಯಾವುದೇ ಕಾರಣಕ್ಕೂ ಸರಿಯಿಲ್ಲ. ಅವಳ ಕಣ್ಣಲ್ಲಿ ಈಗ ಸಣ್ಣ ಹನಿಯೊಂದು ಮೂಡಿತು. ನ್ಯಾಯಕ್ಕೋಸ್ಕರ ಹೋರಾಡುವಾಗ ಯಾವ ದಾರಿ ಆಯ್ದುಕೊಂಡರೂ ಅದು ತಪ್ಪಲ್ಲ ರಾಮ್. ಇದು ಕೂಡ ಒಂದು ಚಿಕ್ಕ ಕೇಸ್ ಅಂದುಕೊಂಡು ಮೂವ್ ಆನ್ ಆಗ್ಬಹುದಲ್ವಾ? ಕೇವಲ ಈ ಕೇಸ್ ಗೆಲ್ಲುವುದಕ್ಕೋಸ್ಕರ ನಿಮ್ಮನ್ನು ಮದುವೆ ಆಗಲಿಲ್ಲ. ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೇನೆ ರಾಮ್. ನಿಮಗೆ ನಾನು ಸತ್ಯ ಮುಚ್ಚಿಟ್ಟಿದ್ದಕ್ಕೆ ಕೋಪನ, ಅಥವಾ ಸೋತಿದ್ದಕ್ಕೆ ಕೋಪನ ಎಂದಳು. ಇಲ್ಲ ಕ್ಷಿತಿಜಾ, ಸೋಲನ್ನು ಯಾವತ್ತೂ ಅವಮಾನ ಅಂತ ಭಾವಿಸಿದವನಲ್ಲ ನಾನು. ಸೋಲಿನ ರುಚಿ ಕಾಣದವರಿಗೆ ಗೆಲುವಿನ ಹಸಿವು ಆಗೋದಿಲ್ಲ. ಈ ಸೋಲು ಗೆಲುವು ಸಹಜ ಬಿಡಿ. ಒಬ್ಬ ಲಾಯರ್ ಆಗಿ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೀನಿ. ನ್ಯಾಯವನ್ನು ಗೆಲ್ಲಿಸುವುದಕ್ಕಾಗಿ ಇಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡಿದ್ದೀರಾ. ಈ ಕೇಸಲ್ಲಿ ಗೆದ್ದಿದ್ದೀರಾ, ಆದರೆ ಹೆಂಡತಿಯಾಗಿ ಸೋತಿದ್ದೀರಾ ಕ್ಷಿತಿಜಾ. ನಾನು ನಿಮ್ಮ ಮೇಲಿಟ್ಟಿದ್ದ ನಂಬಿಕೆಗೆ ದ್ರೋಹ ಬಗೆದಿದ್ದೀರಾ. ನೀವೇ ಯೋಚನೆ ಮಾಡಿ, ಮುಂದೆ ಯಾವುದೇ ವಿಚಾರದಲ್ಲಿ ನಾನು ನಿಮ್ಮ ಮೇಲೆ ನಂಬಿಕೆ ಇಡೋಕ್ಕೆ ಸಾಧ್ಯನಾ? ನಾನು ಪ್ರತಿ ಬಾರಿ ನಿಮ್ಮ ಮೇಲೆ ಅನುಮಾನ ಪಟ್ಟಾಗ ನಿಮ್ಮನ್ನು ನೀವು ಸರಿ ಅಂತ ಪ್ರೂವ್ ಮಾಡಿಕೊಳ್ಳುವುದಕ್ಕೆ ಒದ್ದಾಡಬೇಕಾಗುತ್ತೆ. ಹಾಗೆಲ್ಲ ನಿಮ್ಮ ಆತ್ಮಗೌರವಕ್ಕೆ ಪೆಟ್ಟು ಬೀಳುತ್ತದೆ. ನನಗೆ ನಿಮ್ಮ ಮೇಲೆ ಯಾವುದೇ ಕೋಪವಾಗಲಿ ದ್ವೇಷವಾಗಲಿಲ್ಲ, ಆದರೆ ನಂಬಿಕೆ ಇಲ್ಲದ ಕಡೆ ಪ್ರೀತಿಯೂ ಉಳಿಯುವುದಿಲ್ಲ. ಹಾಗಾಗಿ ನಾನು ನಮ್ಮಿಬ್ಬರ ಬಗ್ಗೆ ಯೋಚಿಸಿ ಈ ನಿರ್ಧಾರಕ್ಕೆ ಬಂದಿದ್ದೇನೆ. ಅವನ ಮಾತು ಕೇಳಿ ಕಣ್ಮುಚ್ಚಿ ನಿಟ್ಟುಸಿರು ದಬ್ಬಿದಳು. ಈಗ ವಾದ ಮಾಡಿ ಯಾವ ಪ್ರಯೋಜನವಿಲ್ಲ. ಆದರೆ ಈಗಷ್ಟೇ ಒಡಲಲ್ಲಿ ಕುಡಿಯೊಡೆದಿರುವ ಕಂದನ ಗತಿಯೇನು? ಆ ಮಗುವಿನ ಅಪ್ಪನಾಗಿ ಆ ಸತ್ಯವನ್ನು ತಿಳಿದುಕೊಳ್ಳುವ ಅಧಿಕಾರ ಅವನಿಗಿದೆ. ಆದರೆ ನಾನು ನಿಮ್ಮ ಬಳಿ ಒಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದೆ ರಾಮ್. ಈಗ ಹೇಳುವುದೋ ಬೇಡವೋ ಅಂತ ಗೊಂದಲ ಆಗ್ತಿದೆ. ಆದರೂ ಒಂದು ಮಾತು, ನಾನು ಈ ವಿಷಯ ಹೇಳಿದ ಮೇಲೂ ನಿಮ್ಮ ನಿರ್ಧಾರ ಬದಲಾಗುವುದಿಲ್ವಾ ಎಂದಳು. ಕೈಕಟ್ಟಿ ನಿಂತವನು, ನೀವು ಹೇಳುವ ಆ ವಿಚಾರಕ್ಕೆ ನೀವು ಮಾಡಿರುವ ನಂಬಿಕೆ ದ್ರೋಹವನ್ನು ಸುಳ್ಳು ಮಾಡುವ ಶಕ್ತಿ ಇದೆ ಎಂದಾದಲ್ಲಿ ಖಂಡಿತ ನನ್ನ ನಿರ್ಧಾರವನ್ನು ಬದಲಾಯಿಸ್ತೇನೆ. ಅದೇನು ಹೇಳಿ ಎಂದ. ಮೊದಲಿಗೆ ನಾನು ಮಾಡಿದ್ದು ನಂಬಿಕೆ ದ್ರೋಹ ಎನ್ನುವುದನ್ನು ನಾನು ಒಪ್ಪಲ್ಲ. ಇನ್ನು ಅದನ್ನು ಸುಳ್ಳು ಮಾಡುವ ಅವಶ್ಯಕತೆ ಎಲ್ಲಿಂದ ಬರುತ್ತೆ? ಒಟ್ಟಿನಲ್ಲಿ ನೀವು ಈ ನಿರ್ಧಾರದಲ್ಲಿ ಗಟ್ಟಿಯಾಗಿದ್ದೀರಾ ಎಂದಾದರೆ ಹಾಗೆ ಇರಲಿ ಬಿಡಿ. ಅವಳು ಹೇಳಿ ಮುಗಿಸುವಷ್ಟರಲ್ಲಿ ಋಷಿಯಿಂದ ಎಲ್ಲ ಸತ್ಯ ತಿಳಿದುಕೊಂಡು ತಾನು ಮನೆಗೆ ಓಡಿ ಬಂದಿದ್ದಳು. ಕ್ಷಿತಿಜಳನ್ನು ಕಂಡು ವಿಪರೀತ ಸಿಟ್ಟು ಬಂದಿತು. ಆಯಿತು, ಹಾಗಾದರೆ ನಾನು ಬಲವಂತ ಮಾಡುವುದಿಲ್ಲ ಎಂದ. ಅಣ್ಣ, ಈ ಮೋಸಗಾತಿಯ ನೀನು ಮನೆಯಲ್ಲಿ ಇರಿಸಿಕೊಂಡಿದ್ಯಾ? ಇಷ್ಟೆಲ್ಲ ಆದ್ಮೇಲೂ ಹೇಗೆ ಅಣ್ಣ ಇಷ್ಟು ಸಮಾಧಾನವಾಗಿ ಮಾತನಾಡ್ತಿದ್ಯಾ? ಪಾಪಿ ಇವಳು, ನಮಗೆಲ್ಲ ಮೋಸ ಮಾಡಿದ್ಲು, ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡಿದ್ಲು. ಮೊದಲು ಎಷ್ಟು ಖುಷಿಯಾಗಿತ್ತು ನಮ್ಮ ಫ್ಯಾಮಿಲಿ. ಅಮ್ಮನನ್ನು ಜೈಲಿಗೆ ಕಳುಹಿಸಿ ಎಲ್ಲವನ್ನು ಹಾಳು ಮಾಡಿದ್ಲು. ಮೊದಲು ಇವಳನ್ನು ಮನೆಯಿಂದ ಆಚೆ ಹಾಕು. ಹೇ, ಇನ್ನೂ ಏನೇ ನೋಡ್ತಾ ನಿಂತಿದ್ಯಾ, ನಡಿ ಆಚೆ ಎಂದು ಬಲವಂತವಾಗಿ ಅವಳ ಕೈ ಹಿಡಿದು ದರದರನೆ ಮನೆಯಿಂದ ಹೊರಗಿಳಿದು ದಬ್ಬಿದಳು. ಕೆಳಗೆ ಬಿದ್ದ ಕ್ಷಿತಿಜ ನೋವಿನಲ್ಲಿ ಹೊಟ್ಟೆ ಹಿಡಿದುಕೊಂಡಳು. ಅಮ್ಮ, ಅವಳು ಕಿರಿಚಿದಾಗ ತಕ್ಷಣ ಅವಳ ಬಳಿ ಓಡಿ ಬಂದ ರಾಮ್. ತಾನು ಬಿಹೇವ್ ಯುವರ್ ಸೆಲ್ಫ್. ಅವರ ಜೊತೆ ಹೀಗೆಲ್ಲ ನಡೆದುಕೊಳ್ಳುವ ಅಧಿಕಾರ ನಿನಗಿಲ್ಲ ಎಂದು ಕೋಪದಲ್ಲಿ ಗದರುತ್ತಾ ಹೆಂಡತಿಯನ್ನು ಬಳಸಿ ಹಿಡಿದನು. ಕ್ಷಿತಿಜ, ಆರ್ ಯು ಓಕೆ? ನಾಟಕ ಆಡ್ತಿದ್ದಾಳೆ ಅಣ್ಣ, ಗೊತ್ತಾಗ್ತಿಲ್ವಾ ನಿಂಗೆ? ಇಷ್ಟೆಲ್ಲ ಆದಮೇಲೂ ಅವಳನ್ನು ಹೇಗೆ ನಂಬ್ತಿದ್ಯಾ? ಇನ್ಮೇಲೆ ಅವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಆ ಕಸವನ್ನು ಆಚೆ ಹಾಕಿ ಆಮೇಲೆ ಒಳಗೆ ಬಾ ನೀನು ಎಂದು ಹೇಳಿ ತನ್ನ ರೂಮಿಗೆ ಓಡಿಬಿಟ್ಟಳು ತನು. ಕೋರ್ಟಿನಲ್ಲಿ ಅವಳು ತಲೆ ತಿರುಗಿ ಬಿದ್ದಾಗ ಲೆಕ್ಕಿಸದೆ ಹೋಗಿದ್ದವನಿಗೆ ಈ ಬಾರಿ ಅವಳ ನರಳುವಿಕೆ ನಾಟಕವೆನಿಸಲಿಲ್ಲ. ಕ್ಷಿತಿಜ, ಏನಾಗ್ತಿದೆ? ಆರ್ ಯು ಆಲ್ ರೈಟ್? ಆಸ್ಪತ್ರೆಗೆ ಹೋಗೋಣವಾ ಕೇಳಿದನು ಅವಳನ್ನು ಮಡಿಲಿಗೆಳೆದುಕೊಂಡು. ರಾಮ್, ಸ್ವಲ್ಪ ನೀರು ಬೇಕು ಅವಳೆಂದಾಗ ತಕ್ಷಣ ಮನೆಯೊಳಗೆ ಹೋಗಿ ಲೋಟದಲ್ಲಿ ನೀರು ತಂದು ಅವಳಿಗೆ ಕುಡಿಸಿದ. ಅವಳು ಕೆಲ ನಿಮಿಷಗಳ ಬಳಿಕ ಸುಧಾರಿಸಿಕೊಂಡಳು. ಅವಳಿಗೆ ಎದ್ದು ನಿಲ್ಲಲು ಸಹಾಯ ಮಾಡಿದ. ಆರ್ ಯು ಓಕೆನಾ ನಾವು ಕೇಳಿದ. ಅವಳು ಹೌದೆಂದು ತಲೆ ಆಡಿಸಿದಳು. ನನ್ನ ತಂಗಿ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ. ನೀವು ಏನೇ ಮಾಡಿದ್ರೂ ನಿಮ್ಮ ಜೊತೆ ಈ ರೀತಿ ನಡೆದುಕೊಳ್ಳುವ ರೈಟ್ಸ್ ಯಾರಿಗೂ ಇಲ್ಲ. ಸಾರಿ ಎಂದಿದ್ದ. ಇಟ್ಸ್ ಓಕೆ ರಾಮ್. ಅವಳ ಕೋಪ ರೋಷ ಎಲ್ಲ ಸಹಜ ಬಿಡಿ. ಜೈಲಿಗೆ ಹೋಗಿದ್ದ ಅವಳ ತಾಯಿ ಅಲ್ವಾ? ಇನ್ನು ನಿಮ್ಮ ನಿರ್ಧಾರಕ್ಕೆ ನಾನು ಒಪ್ಪಿದ್ದೇನೆ ರಾಮ್. ನೀವು ಯಾವಾಗ ಹೇಳಿದರೂ ಡೈವರ್ಸ್ ಪೇಪರ್ಗೆ ಸಹಿ ಮಾಡೋಕ್ಕೆ ನಾನು ರೆಡಿ. ಹಾಗೆನ್ನುವಾಗ ಮನಸ್ಸಿಗೆ ಅತೀವ ಸಂಕಟವಾಗಿತ್ತು. ಎಷ್ಟೇ ಆದರೂ ಅವನನ್ನು
ಪ್ರೀತಿಸಿದ್ದ ಜೀವವಲ್ಲವೇ? ನನ್ನನ್ನು ಅರ್ಥ ಮಾಡಿಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆದಷ್ಟು ಬೇಗ ಡೈವರ್ಸ್ ನೋಟಿಸ್ ಕಳಿಸ್ತೇನೆ. ಮತ್ತೆ ನಿಮ್ಮ ಒಳ್ಳೆಯದಕ್ಕೆ ಹೇಳ್ತಾ ಇದ್ದೀನಿ. ನೀವು ಸದ್ಯಕ್ಕೆ ಈ ಮನೆ ಬಿಟ್ಟು ಹೋಗುವುದೇ ಸರಿ. ಯಾಕಂದ್ರೆ ಈ ಮನೆಯಲ್ಲಿ ಯಾರ ಮನಸ್ಸು ಸರಿಯಿಲ್ಲ. ತನು ಕೋಪವನ್ನು ನೀವೇ ನೋಡಿದ್ರಲ್ಲ, ಇದೇ ರೀತಿ ಮತ್ತೆ ರಿಪೀಟ್ ಆಗ್ಬೋದು. ಅದಕ್ಕೆ ಹೇಳ್ತಾ ಇದ್ದೀನಿ. ನಿಮ್ಮ ತವರು ಮನೆಗೆ ಹೊರಟು ಹೋಗಿ. ನಾನು ಆಮೇಲೆ ನಿಮ್ಮ ಲಗೇಜ್ ಕಳಿಸ್ತೇನೆ. ಅವಳ ಮನಸ್ಸು ಭಾರವಾಯಿತು. ಎಷ್ಟು ತನ್ನಾಗಿ ಹೇಳಿಬಿಟ್ಟ. ಮತ್ತೆ ಅವನಿಗೆ ಉತ್ತರಿಸಲಿಲ್ಲ. ಅವನ ಕಂದನ ನೋಡಲಲ್ಲಿ ಹೊತ್ತು ತಿರುಗಿ ನೋಡದೆ ಹೊರಟು ಹೋದಳು. ಕತೆ ಮುಂದುವರಿಯುತ್ತದೆ.